ಮಾಡುವುದರಿಂದ ಕೋಟಿ ಜಪಕ್ಕೆ ಸಮ. ಶ್ರೀಮತಿ ಲಲಿತಾ ಕಂದಗಲ್, ಗಂಗಾವತಿ. ದಿನಂಪ್ರತಿ ಯೋಗ ಧ್ಯಾನ ಮಾಡುವುದರಿಂದ ಕೋಟಿ ಜಪದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀಮತಿ ಲಲಿತಾ ನಾರಾಯಣ್ ಕಂದಗಲ್ ಹೇಳಿದರು. ಅವರು ಹಿರೇಜಂತಕಲ್ನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕುಲದೇವತೆ ಶ್ರೀ ವಾಸವಿ ಮಾತಾ ಅವರ 11 ಲಕ್ಷ ಜಪ ಪಾರಾಯಣ ಸಂದರ್ಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಹಿಂದೆ ವಾಸವಿ ಆತ್ಮಾರ್ಪಣೆ ಪ್ರಯುಕ್ತ 11 ಲಕ್ಷ ಜಪಕ್ಕೆ ಮಹಾಸಂಕಲ್ಪವನ್ನು ನಡೆಸಲಾಗಿತ್ತು. ಈಗ 5 ಲಕ್ಷಕ್ಕೂ ಅಧಿಕ ಜಪ ಪೂರ್ಣಗೊಂಡಿದ್ದು, ಉಳಿದಂತೆ 102 ಗೋತ್ರದವರು ತಮ್ಮ ತಮ್ಮ ನಿವಾಸದಲ್ಲಿ ಜಪತಪವನ್ನ ಮಾಡುತ್ತಿದ್ದು, ಇದರಿಂದ ಧಾರ್ಮಿಕ ಮನೋಭಾವನೆ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನರಸಿಂಹ ದರೋಜಿ, ಈಶ್ವರ್ ಶೆಟ್ಟಿ ಹಾಗೂ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ನಾಗರಾಜ್ ದರೋಜಿ ಇತರರು ಉಪಸ್ಥಿತರಿದ್ದರು. ವಾಸವಿ ಜಪ ಸಂದರ್ಭದಲ್ಲಿ ಗಂಗಾವತಿ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಸಮಾಜ ಬಾಂಧವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಉತ್ತರ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕೋಟಿ ಪೂಜಾ ಸಮಯ ಸ್ತೋತ್ರ, ಕೋಟಿ ಸ್ತೋತ್ರ ಸಮಯ ಜಪ, ಕೋಟಿ ಜಪ ಸಮಯ ಧ್ಯಾನ, ಕೋಟಿ ಧ್ಯಾನ ಸಮಯ ಲಯ ಅಂತೇಳಿ. ಅಂದರೆ ಕೋಟಿ ಪೂಜೆಗಳು ಮಾಡುವುದು ಒಂದು ಸ್ತೋತ್ರಕ್ಕೆ ಸಮಾನ, ಕೋಟಿ ಸ್ತೋತ್ರಗಳನ್ನು ಹೇಳುವುದು ಒಂದು ಜಪಕ್ಕೆ ಸಮಾನ, ಕೋಟಿ ಜಪಗಳು ಹೇಳುವುದು ಒಂದು ಧ್ಯಾನಕ್ಕೆ ಸಮಾನ. ನಾವು ಧ್ಯಾನ ಮಾಡಿದರೆ ಕೋಟಿ ಜಪ ಮಾಡಿದ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಸ್ತ್ರೀಯರನ್ನು ಬಹಳ ಗೌರವದಿಂದ ಎಲ್ಲರಿಗೂ ನದಿ, ಭೂಮಿ ತಾಯಿಗೆ ನಾವು ಭೂಮಾತೆ ಅಂತೀವಿ. ಪ್ರತಿಯೊಂದು ನದಿಗೆ ಸ್ತ್ರೀಯರ ಹೆಸರು: ಗಂಗಾ, ಯಮುನಾ, ಕಾವೇರಿ, ತುಂಗಾ, ಭದ್ರಾ. ಸ್ತ್ರೀ ಅಂದರೆ ಸಹನೆ, ಸ್ತ್ರೀ ಅಂದರೆ ಕುರಿತು.
ಆದರೆ ನಾವು ಇವತ್ತು ಒತ್ತಡದ ಬದುಕಿನಿಂದಾಗಿ ಆ ಸ್ತ್ರೀ ತತ್ವಗಳನ್ನು ಮರೆತಿದ್ದೀವಿ. ಕರುಣೆ, ಕ್ಷಮೆ, ಪ್ರೀತಿ. ಮತ್ತೆ ನಮ್ಮಲ್ಲಿ ಅವೆಲ್ಲವೂ ಜಾಗೃತಿ ಆಗಬೇಕಾದ್ರೆ ಪ್ರತಿದಿನ ಧ್ಯಾನ ಬೇಕು. ಯಾವ ಕಾರಣಕ್ಕೂ ಕಣ್ಣು ಬಿಡಬೇಡಿ. ಕಾರ್ಯಕ್ರಮ 11 ಲಕ್ಷ ಜಪ ಮಾಡ್ತಾ ಇರೋದ್ರಿಂದ ಈಗಾಗಲೇ ಕೇವಲ ಒಂದು 2-3 ತಿಂಗಳೊಳಗಾಗಿ 5 ಲಕ್ಷ ಜಪ ಮುಂದಿದೆ. ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಇಂಥ ಧಾರ್ಮಿಕ ಕಾರ್ಯಕ್ರಮ ಅತಿ ಹೆಚ್ಚು ನಡೆಸ್ತಕ್ಕಂಥ ಗರಜಿನಾಳದ ನೇತೃತ್ವದ ಹಿರಿಯ ಸಂಘಗಳು ಭಾಳ ವಾಸಿ ಮಹಿಳಾ ಮಂಡಳಿ ಎಲ್ಲ ಸಂಘ ಸಂಸ್ಥೆಗಳು ಕೂತ್ಕೊಂಡು ಏನು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಲ್ಲವೂ ಯಶಸ್ವಿ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಅವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಡೋದ್ರಿಂದ ಇವೆಲ್ಲವೂ ಯಶಸ್ವಿಗೆ ಕಾರಣ ಅಂತೇಳಿ ಹೇಳಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮಾಜದ ಏಳಿಗೆ ಉದ್ಧಾರಕ್ಕಾಗಿ ತಾಯಿಯ ಆತ್ಮಾರ್ಪಣಾ ದಿನದಂದು 11 ಲಕ್ಷ ವಾಸವಿ ಜಪ ಹಮ್ಮಿಕೊಂಡಿದ್ವಿ. ಆ ತಾಯಿಯ ಅನುಗ್ರಹದಿಂದ ಈಗ ಒಂದು 5 ಲಕ್ಷ ಚಿಲ್ಲರಷ್ಟು ಜಪ ಆಗಿದೆ. ಇನ್ನೂ ಮಾಡೋದು ಭಾಳ ಇದೆ. ಆ ತಾಯಿಯ ಅನುಗ್ರಹ ನಮ್ಮ ಸಮಾಜದ್ದು ಹಾಗೂ ದೇವಸ್ಥಾನ ಎಲ್ಲ ಹಿರಿಯರಿಗೂ ಆ ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಅಭಿವೃದ್ಧಿ ಆಗಲಿ. ಹಾಗೆ ಇಲ್ಲಿಯ ದೇವಸ್ಥಾನದ್ದು ಏನೇ ಕೆಲಸಗಳಿರಲಿ ಆ ಜಪ ಇದರಲ್ಲಿಂದನೇ. ಆಮೇಲೆ ಮಾಲಾಧಾರಿಗಳು ಅದೇ ರೀತಿಯಾಗಿ ಇಲ್ಲಿ ಮಹಿಳಾ ಮಂಡಳಿಯವರು ಮಾಡ್ತಕ್ಕಂಥ ಕಾರ್ಯ ಎಲ್ಲದಕ್ಕೂ ಅನುಕೂಲತೆ ಆಗಲಿ ಅಂತೇಳಿ ಎಲ್ಲರೂ ಸೇರಿ ಜಪ ಮಾಡ್ತಾರೆ.